ನಮಸ್ಕಾರ. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ಸಿಬಿಐ ಸಂಘರ್ಷ, ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರತಿಧ್ವನಿ, ಕೋಲಾಹಲ. ಕೋಲ್ಕತ್ತಾದಲ್ಲಿ ಸಿಬಿಐ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ, ಪರಿಸ್ಥಿತಿ ಕುರಿತು ವರದಿ ಸಲ್ಲಿಸುವಂತೆ ರಾಜ್ಯಪಾಲರಿಗೆ ಸೂಚನೆ, ರಾಜನಾಥ್ ಸಿಂಗ್. 30ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹಕ್ಕೆ ನಿತಿನ್ ಗಡ್ಕರಿ ಚಾಲನೆ, ಮಹಾತ್ಮ ಗಾಂಧಿ 150ನೇ ಜಯಂತಿ ಅಂಗವಾಗಿ ಮೋಟಾರ್ ರ್ಯಾಲಿ. ಹಾಗೂ ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹ, 1,000ಕ್ಕೂ ಹೆಚ್ಚು ನಿರುದ್ಯೋಗಿ ಯುವಕರಿಗೆ ಸಬ್ಸಿಡಿ ದರದಲ್ಲಿ ಕಾರು ವಿತರಣೆ, ಸಾರಾ ಮಹೇಶ್. ವಾರ್ತೆಗಳ ವಿವರ. ಕೇಂದ್ರದ ಮಾಜಿ ಸಚಿವ ಜಾರ್ಜ್ ಫರ್ನಾಂಡಿಸ್ ಸೇರಿದಂತೆ ಇತ್ತೀಚೆಗೆ ನಿಧನರಾದ ಲೋಕಸಭೆಯ ಮಾಜಿ ಸದಸ್ಯರಿಗೆ ಸದನದಲ್ಲಿಂದು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. 2 ದಿನಗಳ ನಂತರ ಬೆಳಗ್ಗೆ ಸದನ ಸೇರುತ್ತಿದ್ದಂತೆ ಸ್ಪೀಕರ್ ಸುಮಿತ್ರಾ ಮಹಾಜನ್ ಮೃತರಾದ ಮಾಜಿ ಸದಸ್ಯರು ಸಮಾಜಕ್ಕೆ ನೀಡಿದ ಕೊಡುಗೆ ಸ್ಮರಿಸಿದರು. ಮೃತರ ಗೌರವಾರ್ಥ ಎಲ್ಲಾ ಸದಸ್ಯರು ಕೆಲವು ಕ್ಷಣ ಮೌನ ಆಚರಿಸಿದರು. जैसे व्हाट एल्स द सोशलिस्ट और रेलवे स्ट्राइक ऑफ 1974 के प्रकाशन का भी श्रेय प्राप्त है, अपनी संवेदना व्यक्त करती है. अब यह सभा दिवंगत आत्माओं के सम्मान में कुछ देर मौन खड़ी रहे. ओम शांति. ಪಶ್ಚಿಮ ಬಂಗಾಳದಲ್ಲಿ ಸಿಬಿಐ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ವಿಚಾರದ ಬಗ್ಗೆ ಕೆಲವು ಸದಸ್ಯರು ಪ್ರಸ್ತಾಪಿಸಿದಾಗ ಗದ್ದಲ ಉಂಟಾಯಿತು. ಈ ನಡುವೆ ಪ್ರಶ್ನೋತ್ತರ ವೇಳೆಯಲ್ಲಿ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಸಂತೋಷ್ ಕುಮಾರ್ ಗಂಗ್ವಾರ್ ನಿರುದ್ಯೋಗ ಸಮಸ್ಯೆ ಹೆಚ್ಚಳವಾಗಿರುವ ಕುರಿತು ಸೋರಿಕೆಯಾಗಿರುವ ವರದಿ ಕೇವಲ ಕರಡು ವರದಿಯೇ ಹೊರತು ಅದೇ ಅಂತಿಮವಲ್ಲ, ವರದಿ ಸಿದ್ಧವಾದ ನಂತರ ಚರ್ಚೆಗೆ ಸರ್ಕಾರ ಸಿದ್ಧವಿದೆ ಎಂದರು. हमारा प्रोडक्शन 322 लाख टन था, while the consumption, domestic consumption was only. ವಾಣಿಜ್ಯ ಮತ್ತು ಕೈಗಾರಿಕೆ ಖಾತೆ ರಾಜ್ಯ ಸಚಿವ ಸಿಆರ್ ಚೌಧರಿ, ದೇಶದ ಅಗತ್ಯಕ್ಕಿಂತ ಹೆಚ್ಚು ಸಕ್ಕರೆ ಉತ್ಪಾದನೆಯಾಗುತ್ತಿದೆ. 2017-18ರಲ್ಲಿ 322 ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಆಗಿದ್ದರೆ ಬಳಕೆ ಕೇವಲ 255 ಲಕ್ಷ ಟನ್ಗಳಷ್ಟಿತ್ತು. ಹೀಗಾಗಿ ಹೆಚ್ಚಾಗಿ ಉತ್ಪಾದನೆ ಆಗಿರುವ ಸಕ್ಕರೆಯನ್ನು ರಫ್ತು ಮಾಡುವ ಅಗತ್ಯ ಇದೆ ಎಂದರು. ಕಾರ್ಖಾನೆಗಳಿಗೆ ನಷ್ಟವಾಗದಂತೆ ಕಬ್ಬು ಬೆಳೆಗಾರರಿಗೆ ಸಕಾಲದಲ್ಲಿ ಬಾಕಿ ಪಾವತಿಸುವ ವ್ಯವಸ್ಥೆ ಮಾಡಲಾಗಿದೆ. ನೆರೆಯ ಚೈನಾ ದೇಶಕ್ಕೆ ಹೆಚ್ಚುವರಿ ಸಕ್ಕರೆ ರಫ್ತು ಮಾಡಬಹುದಾಗಿದೆ. ಈ ಬಗ್ಗೆ ಸರಣಿ ಮಾತುಕತೆ ನಡೆದಿದೆ ಎಂದು ಅವರು ವಿವರಿಸಿದರು. शुगर का पर किलो जो भाव था खुदरा, डेट वाज अबव 40 रुपए से ज्यादा हो गया था. ವಿಪಕ್ಷಗಳ ಗದ್ದಲ ಹತೋಟಿಗೆ ಬಾರದ ಹಿನ್ನೆಲೆಯಲ್ಲಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಕಲಾಪವನ್ನು ಮಧ್ಯಾಹ್ನ 12 ಗಂಟೆವರೆಗೆ ಮುಂದೂಡಿದರು. ಮತ್ತೆ ಸದನ ಸೇರಿದಾಗ ಗೃಹ ಸಚಿವ ರಾಜನಾಥ್ ಸಿಂಗ್ ಪಶ್ಚಿಮ ಬಂಗಾಳದಲ್ಲಿ ಶಾರದಾ ಚಿಟ್ ಫಂಡ್ ಹಗರಣ ಕುರಿತು ತನಿಖೆಗೆ ತೆರಳಿದ್ದ ಸಿಬಿಐ ಅಧಿಕಾರಿಗಳಿಗೆ ಅಲ್ಲಿನ ಪೊಲೀಸರು ಅಡ್ಡಿಪಡಿಸಿದ್ದರಿಂದ ಉಂಟಾದ ಪರಿಸ್ಥಿತಿ ಕುರಿತು ರಾಜ್ಯಪಾಲರಿಂದ ವರದಿ ಕೋರಲಾಗಿದೆ ಎಂದರು. और निडर होकर जांच करने में कर सके और देश में कानून का शासन स्थापित करने में सहायता. ಪಶ್ಚಿಮ ಬಂಗಾಳ ಸರ್ಕಾರದ ಕ್ರಮ ಒಕ್ಕೂಟ ವ್ಯವಸ್ಥೆಗೆ ಬೆದರಿಕೆ ಒಡ್ಡಿದೆ. ಸಾಂವಿಧಾನಿಕ ಸಂಸ್ಥೆಗಳ ಜವಾಬ್ದಾರಿ ನಿರ್ವಹಿಸಲು ರಾಜ್ಯ ಸರ್ಕಾರ ಅವಕಾಶ ನೀಡಬೇಕು ಎಂದು ಅವರು ಮನವಿ ಮಾಡಿದರು. ಪರಿಸ್ಥಿತಿ ತಿಳಿಯಾಗದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿಂದು ಸದನ ಸೇರುತ್ತಿದ್ದಂತೆ ಸಚಿವರಾದ ರವಿಶಂಕರ್ ಪ್ರಸಾದ್, ವಿಜಯ್ ಗೋಯಲ್ ಸೇರಿದಂತೆ ವಿವಿಧ ಖಾತೆಗಳ ಸಚಿವರು ಕಾಗದ ಪತ್ರಗಳನ್ನು ಮಂಡಿಸಿದರು. Respected sir, with your permission, I rise to lay on the table of the House the papers listed against my name. ನಿರುದ್ಯೋಗ ಸಮಸ್ಯೆ, ಪಶ್ಚಿಮ ಬಂಗಾಳದ ಬೆಳವಣಿಗೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆಗೆ ಅವಕಾಶ ನೀಡುವಂತೆ ಕೆಲವು ಸದಸ್ಯರು ನೋಟಿಸ್ ನೀಡಿದರು. ಆದರೆ ಸಭಾಪತಿ ಎಂ ವೆಂಕಯ್ಯ ನಾಯ್ಡು ರಾಷ್ಟ್ರಪತಿ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಈ ವಿಷಯಗಳ ಕುರಿತು ವಿವರವಾಗಿ ಚರ್ಚಿಸಬಹುದು ಎಂದು ಸೂಚಿಸಿದರು. ವಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಕಲಾಪವನ್ನು ಅಪರಾಹ್ನ 2 ಗಂಟೆವರೆಗೆ ಮುಂದೂಡಿದರು.
ಚಿಟ್ ಫಂಡ್ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಅಧಿಕಾರಿಗಳಿಗೆ ಕರ್ತವ್ಯ ನಿರ್ವಹಿಸಲು ಅಡ್ಡಿಪಡಿಸಿದ ಪಶ್ಚಿಮ ಬಂಗಾಳ ಸರ್ಕಾರ ಹಾಗೂ ಅಲ್ಲಿನ ಪೊಲೀಸರ ವಿರುದ್ಧ ಸಿಬಿಐ ಇಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ವಿಚಾರಣೆಯನ್ನು ನಾಳೆಗೆ ನಿಗದಿಪಡಿಸಿದೆ. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಮುಂದೆ ಅರ್ಜಿ ಸಲ್ಲಿಸಿ ಕೂಡಲೇ ವಿಚಾರಣೆ ಕೈಗೆತ್ತಿಕೊಳ್ಳುವಂತೆ ಮನವಿ ಸಲ್ಲಿಸಿದರು. ಕೋಲ್ಕತ್ತಾ ಪೊಲೀಸ್ ಆಯುಕ್ತ ರಾಜೀವ್ ಕುಮಾರ್ ಅವರನ್ನು ಪ್ರಶ್ನಿಸಲು ತೆರಳಿದ್ದ 40 ಸಿಬಿಐ ಅಧಿಕಾರಿಗಳಿಗೆ ದಿಗ್ಬಂಧನ ಹಾಕಿ ಅವರನ್ನು ವಶಕ್ಕೆ ಪಡೆದು ಕೆಲಕಾಲ ಪೊಲೀಸ್ ಠಾಣೆಯಲ್ಲಿ ಇರಿಸಲಾಗಿತ್ತು. ಈ ಘಟನೆಯ ಬಳಿಕ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜೀವ್ ಕುಮಾರ್ ನಿವಾಸಕ್ಕೆ ತೆರಳಿ ಸಿಬಿಐ ಕ್ರಮವನ್ನು ವಿರೋಧಿಸಿ ಧರಣಿ ನಡೆಸಿದರು. आरोप लगाया। वहीं सीबीआई के अंतरिम निदेशक का कहना है कि सीबीआई सुप्रीम कोर्ट के निर्देशों के मुताबिक ही काम कर रही है। देश के संघीय ढांचे पर आक्रमण का आरोप लगाते हुए बनर्जी कल रात धरने पर बैठ गईं। ममता बनर्जी ಘಟನೆಯನ್ನು ಖಂಡಿಸಿರುವ ಬಿಜೆಪಿ ವಕ್ತಾರ ಜಿವಿಎಲ್ ನರಸಿಂಹರಾವ್ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಸಿಬಿಐ ಕೆಲಸ ನಿರ್ವಹಿಸುತ್ತಿದೆ. ಆದರೆ ಮಮತಾ ಬ್ಯಾನರ್ಜಿ ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಿಸಲು ಸಂವಿಧಾನ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. काम करने नहीं दे रही है और जिस संविधान के नाम पर उन्होंने शपथ लिया था उस शपथ का धज्जियां उड़ा रही है ममता बनर्जी। हम इसकी घोर निंदा करते हैं। हमारे संविधान और नियम ಕೇಂದ್ರ ಸಚಿವ ಬಾಬುಲ್ ಸುಪ್ರಿಯೋ ಮಮತಾ ಬ್ಯಾನರ್ಜಿ ಬಿಜೆಪಿ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ, ಅವರ ನಡೆ ಅಸಂವಿಧಾನಿಕ ಎಂದರು. इसे उनको इन्वॉल्व कर रही है और पॉलिटिसाइज कर रहे हैं। ये धरना देना और ये पहले कूद पड़ना किसी सिचुएशन में, उसके बाद सोचना, अपना बयान तय करना, ये उनका पॉलिटिकल नैरेटिव है। ये उनका हमेशा वो यही करते आई है. ಕೋಲ್ಕತ್ತಾದ ಪೊಲೀಸ್ ಆಯುಕ್ತ ರಾಜೀವ್ ಕುಮಾರ್ ಅವರ ವಿಚಾರಣೆಗೆ ತೆರಳಿದ್ದ ಸಿಬಿಐ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ಕೋಲ್ಕತ್ತಾ ಪೊಲೀಸರ ನಿರ್ಧಾರವನ್ನು ಬಿಜೆಪಿ ಖಂಡಿಸಿದೆ. ಕೇಂದ್ರ ಮಾನವ ಸಂಪನ್ಮೂಲಗಳ ಅಭಿವೃದ್ಧಿ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಶಾರದಾ ಚಿಟ್ ಫಂಡ್ ಹಗರಣದಲ್ಲಿ ಟಿಎಂಸಿ ಸಂಸದರು ಮತ್ತು ಸಚಿವರು ಭಾಗಿಯಾಗಿದ್ದಾರೆ. ಹಗರಣದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಮುಚ್ಚಿಡುವಂತದ್ದು ಏನಿದೆ ಎಂದು ಪ್ರಶ್ನಿಸಿದ್ದಾರೆ. ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲು ಮಮತಾ ಬ್ಯಾನರ್ಜಿ ಪ್ರಯತ್ನಿಸುತ್ತಿದ್ದಾರೆ. ಪೊಲೀಸ್ ಆಯುಕ್ತರ ಪರವಾಗಿ ಅವರು ಧರಣಿ ನಡೆಸುತ್ತಿರುವುದಾದರೂ ಏಕೆ ಎಂದರು. CM is protecting herself and the police officer. सर्वोच्च न्यायालय के आदेश ಪ್ರಧಾನಮಂತ್ರಿ ಕಾರ್ಯಾಲಯ ಸಚಿವ ಜಿತೇಂದ್ರ ಸಿಂಗ್ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಬಗ್ಗೆ ಗೌರವ ಇಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ. प्रजातांत्रिक मूल्यों में कोई विश्वास नहीं है और दूसरा शायद देयर इज समथिंग टू हाइड। इन्हें लगता है कि इनकी जितनी कुरीतियां कोताहियां हैं वो बेनकाब ना हो जाए। उत्पन्न कर दिया। अब वहां तो संविधान की संवैधानिक व्यवस्था ही खतरे में। ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿದ್ದುಕೊಂಡು ಅದರ ನಿಯಮಗಳನ್ನು ಪಶ್ಚಿಮ ಬಂಗಾಳ ಸರ್ಕಾರ ಉಲ್ಲಂಘಿಸಿದೆ ಎಂದು ಹೇಳಿದ್ದಾರೆ. ಬಿಜೆಪಿ ನಾಯಕ ಅರ್ಜುನ್ ರಾಮ್ ಮೇಘವಾಲ್ ಶಾರದಾ ಚಿಟ್ ಫಂಡ್ ಹಗರಣ ಸಂಬಂಧ ಸಿಬಿಐ ವಿಚಾರಣೆಗೆ ಅಡ್ಡಿಪಡಿಸಿದ್ದು ಸರಿಯಲ್ಲ ಎಂದು ಟೀಕಿಸಿದ್ದಾರೆ. और सुप्रीम कोर्ट की निगरानी में हो रहा है सब कुछ। इसमें भारत सरकार को क्या करना है, भारत सरकार को क्यों गाने निकाल रहे हैं, वो मुझे समझ में नहीं आता। ಸಿಬಿಐ ನೂತನ ನಿರ್ದೇಶಕರಾಗಿ ರಿಷಿ ಕುಮಾರ್ ಶುಕ್ಲಾ ಇಂದು ಅಧಿಕಾರ ಸ್ವೀಕರಿಸಿದರು. 1983 ವೃಂದದ ಐಪಿಎಸ್ ಅಧಿಕಾರಿ ಶುಕ್ಲಾ ಅವರ ಸೇವಾ ಅವಧಿ 2 ವರ್ಷಗಳಾಗಿದ್ದು ಮಧ್ಯಪ್ರದೇಶದ ಪೊಲೀಸ್ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು. ಗುಪ್ತಚರ ಇಲಾಖೆಯಲ್ಲೂ ಮಹತ್ವದ ಹುದ್ದೆ ನಿರ್ವಹಿಸಿದ್ದಾರೆ. ಶುಕ್ಲಾ ಅವರನ್ನು ಸಿಬಿಐ ನಿರ್ದೇಶಕರನ್ನಾಗಿ ನೇಮಿಸಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಆದೇಶ ಹೊರಡಿಸಿತ್ತು. ಹಂಗಾಮಿ ನಿರ್ದೇಶಕ ಎಂ ನಾಗೇಶ್ವರ ರಾವ್ ಅವರಿಂದ ಆರ್ಕೆ ಶುಕ್ಲಾ ಅಧಿಕಾರ ಸ್ವೀಕರಿಸಿದರು. ಮಹಾತ್ಮ ಗಾಂಧಿ ಅವರ 150ನೇ ಜಯಂತಿ ಅಂಗವಾಗಿ ಇಂದು ಮೋಟಾರ್ ರ್ಯಾಲಿ ಆರಂಭವಾಗಲಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ದೆಹಲಿಯಲ್ಲಿಂದು ಹೇಳಿದ್ದಾರೆ.
30ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಉದ್ಘಾಟಿಸಿದ ಅವರು ಈ ರ್ಯಾಲಿ ಮಹಾತ್ಮ ಗಾಂಧಿ ಅವರು ಓಡಾಡಿದ ಸ್ಥಳಗಳು ಮತ್ತು ಆಶ್ರಮಗಳ ಮೂಲಕ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ವರೆಗೂ ನಡೆಯಲಿದೆ. ಮಹಾತ್ಮ ಗಾಂಧಿ ಅವರ ಸತ್ಯ, ಅಹಿಂಸೆ, ನವೋದಯ ಮತ್ತು ಗ್ರಾಮೋದಯದ ವಿಚಾರಗಳನ್ನು ಇನ್ನಷ್ಟು ಜನರಿಗೆ ತಲುಪಿಸುವ ಉದ್ದೇಶದಿಂದ ರ್ಯಾಲಿ ಆಯೋಜಿಸಲಾಗಿದೆ ಎಂದರು. विशेष रूप से गांधी जी ने अपने जीवन में जहां जहां उनका सानिध्य रहा, जहां से उन्होंने देश का मार्गदर्शन किया और आज भी जहां जहां उनका आश्रम है, उन सब जगह पर भी जाकर भेंट देने वाली है. रैली के पीछे उद्देश्य यह है कि महात्मा गांधी जी का जो विचार है, जो सत्य और अहिंसा के आधार पर उनने सर्वोदय का, ग्रामोद्योग का और सभी देश के पुनर्निर्माण का एक चिंतन उन्होंने हमारे देश के सामने रखा. ಇಂದು ವಿಶ್ವ ಕ್ಯಾನ್ಸರ್ ದಿನ. ಮಾರಣಾಂತಿಕ ಕ್ಯಾನ್ಸರ್ ರೋಗದ ಕುರಿತು ಜಾಗೃತಿ ಮೂಡಿಸಲು ಈ ದಿನವನ್ನು ವಿಶ್ವಾದ್ಯಂತ ಕ್ಯಾನ್ಸರ್ ನಿವಾರಣಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಅಂತಾರಾಷ್ಟ್ರೀಯ ಕ್ಯಾನ್ಸರ್ ನಿಯಂತ್ರಣ ಕೇಂದ್ರ ಇಂದು ನಾನು ಮತ್ತು ನನ್ನ ಸಂಕಲ್ಪ ಎಂಬ 3 ವರ್ಷದ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದು, ಕ್ಯಾನ್ಸರ್ ನಿವಾರಣೆಗೆ ಜನರ ವೈಯಕ್ತಿಕ ಬದ್ಧತೆಯ ಕರೆ ಕೊಡಲಿದೆ. ಪಂಜಾಬ್ ಸರ್ಕಾರ ಇಂದು ಜನರ ಮನೆ ಬಾಗಿಲಿಗೆ ಹೋಗಿ ಉಚಿತ ಕ್ಯಾನ್ಸರ್ ತಪಾಸಣೆ ನಡೆಸುವ ಯೋಜನೆ ಹಮ್ಮಿಕೊಂಡಿದೆ. ಚಂಡೀಗಢದಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ತೆಲಂಗಾಣ, ಪಶ್ಚಿಮ ಬಂಗಾಳ, ಮುಂಬೈ ಹಾಗೂ ರಾಜ್ಯದಲ್ಲಿ ಕೂಡ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕ್ಯಾನ್ಸರ್ ನಿವಾರಣಾ ದಿನದ ಅಂಗವಾಗಿ ನಗರದ ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ ಕ್ಯಾನ್ಸರ್ ನಿವಾರಣೆಯಲ್ಲಿ ಎನ್ಎಸ್ಎಸ್ ಸ್ವಯಂ ಸೇವಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರ ಪಾತ್ರದ ಕುರಿತು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಮೂಡಿಸುವ ಅಂಚೆ ಲಕೋಟೆಯನ್ನು ಹಿರಿಯ ಅಂಚೆ ಅಧಿಕಾರಿ ವಿ ತಾರಾ ಬಿಡುಗಡೆಗೊಳಿಸಿದರು. ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಡಾ ಬಿಎಸ್ ಪಾಟೀಲ್, ಭಾರತದಲ್ಲಿ ಸುಮಾರು 38 ಲಕ್ಷಕ್ಕೂ ಹೆಚ್ಚು ಕ್ಯಾನ್ಸರ್ ರೋಗಿಗಳಿದ್ದು, ಇವರಲ್ಲಿ ಪ್ರತಿ ವರ್ಷ 7 ಲಕ್ಷ ಜನರು ಮೃತಪಡುತ್ತಿದ್ದು, 14 ಲಕ್ಷ ಹೊಸ ರೋಗಿಗಳು ಪತ್ತೆಯಾಗುತ್ತಿದ್ದಾರೆ. ಇದು ಆತಂಕಕಾರಿ ಬೆಳವಣಿಗೆಯಾಗಿದ್ದು, ಜನರಲ್ಲಿ ಜಾಗೃತಿ ಮೂಡಿಸುವ ತುರ್ತು ಅಗತ್ಯವಿದೆ ಎಂದರು. ಕಿದ್ವಾಯಿ ಸಂಸ್ಥೆಯ ನಿರ್ದೇಶಕ ಡಾ ಸಿ ರಾಮಚಂದ್ರ, ದೇಶದಲ್ಲಿ ಹೆಚ್ಚಿನ ಜನರು ಶ್ವಾಸಕೋಶ ಹಾಗೂ ಸ್ತನ ಕ್ಯಾನ್ಸರ್ಗಳಿಗೆ ಬಲಿಯಾಗುತ್ತಿದ್ದಾರೆ. ಇದನ್ನು ತಡೆಯಲು ಜೀವನ ಕ್ರಮ ಹಾಗೂ ಆಹಾರ ಪದ್ಧತಿಯ ಸುಧಾರಣೆ ಅಗತ್ಯ. ವಿದ್ಯಾರ್ಥಿಗಳು ಜೀವನದಲ್ಲಿ ಆರೋಗ್ಯ ಅತಿ ಮುಖ್ಯ ಎಂಬುದನ್ನು ಅರಿಯಬೇಕು ಎಂದು ಕರೆ ನೀಡಿದರು. ಈ ಟ್ರಸ್ಟ್ ಅನ್ನೋದು ಒಂದ್ಸಲ ನಂಬಿಕೆ ಕೊಟ್ಟ ಮೇಲೆ ನಂಬಿದ್ಮೇಲೆ ಯಾವತ್ತೂ ಹಿಂದೆ ಹೋಗ್ಬೇಡಿ. ಅದು ಕಷ್ಟನೇ ಇರಲಿ ಸುಖನೇ ಇರಲಿ. ಬಹಳ ಮಕ್ಕಳಿದ್ದಾರೆ ಇವತ್ತಿಲ್ಲಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಸಲ ಮಾತು ಕೊಟ್ಟ ಮೇಲೆ ಯಾವತ್ತೂ ಹಿಂದೆ ಹೋಗ್ಬೇಡಿ. ಅದು ಏನೇ ಕಷ್ಟ ಬರಲಿ, ಯು ವಿಲ್ ಆಲ್ವೇಸ್ ಬಿ ಸಕ್ಸಸ್ಫುಲ್. ಪ್ರವಾಸೋದ್ಯಮ ಇಲಾಖೆಯಿಂದ ನಿರುದ್ಯೋಗಿಗಳಿಗೆ ನೀಡಲಾಗುವ ವಿವಿಧ ಸವಲತ್ತುಗಳ ವಿತರಣಾ ಕಾರ್ಯಕ್ರಮಕ್ಕೆ ಸಚಿವ ಸಾರಾ ಮಹೇಶ್ ಮೈಸೂರಿನಲ್ಲಿಂದು ಚಾಲನೆ ನೀಡಿದರು. 50ಕ್ಕೂ ಹೆಚ್ಚು ನಿರುದ್ಯೋಗಿ ಚಾಲಕರಿಗೆ ಸಬ್ಸಿಡಿ ದರದಲ್ಲಿ ಕಾರು ವಿತರಿಸಿದ ಸಚಿವರು ದಿವ್ಯಾಂಗರಿಗೆ ಸಂಗೀತದ ಪರಿಕರಗಳನ್ನು ನೀಡಿದರು. ಬಳಿಕ ಸಾರಾ ಮಹೇಶ್, ರಾಜ್ಯದಲ್ಲಿ ಈ ಬಾರಿ ಸುಮಾರು 1,000ಕ್ಕೂ ಹೆಚ್ಚು ನಿರುದ್ಯೋಗಿ ಚಾಲಕರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಬ್ಸಿಡಿ ದರದಲ್ಲಿ ಕಾರು ವಿತರಿಸಲಾಗುತ್ತಿದ್ದು, ಸಹಾಯಧನದ ಮೊತ್ತವನ್ನು 2 ಲಕ್ಷದಿಂದ 3 ಲಕ್ಷ ರೂಪಾಯಿಗೆ ಏರಿಸಲಾಗಿದೆ ಎಂದರು. 35 ಟ್ಯಾಕ್ಸಿಗಳನ್ನು ಕೊಡುವಂಥದ್ದನ್ನ ಮಾಡಿದ್ದೀವಿ. ಹಿಂದಿನ ಸಾಲಿನಲ್ಲಿ ಒಂದು ಟ್ಯಾಕ್ಸಿಗೆ 2 ಲಕ್ಷ ರೂಪಾಯಿ ಸಬ್ಸಿಡಿ ಇತ್ತು. ಈ ಸಾಲಿನಿಂದ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು 3 ಲಕ್ಷಕ್ಕೆ ಹೆಚ್ಚು ಮಾಡಿದ್ದಾರೆ. ಹಿಂದಿನ ಬಜೆಟ್ನಲ್ಲೇನೆ ಈಗ 6 ತಿಂಗಳು ಈ ಬಾರಿಯ ಬಜೆಟ್ನಲ್ಲಿ ಮೈಸೂರು ನಗರಕ್ಕೆ ಹೆಚ್ಚು ಒತ್ತು ನೀಡುವಂತೆ ಮುಖ್ಯಮಂತ್ರಿಗೆ ಒತ್ತಾಯಿಸಿದ್ದು, ಹೆಚ್ಚಿನ ಅನುದಾನ ನೀಡುವ ನಿರೀಕ್ಷೆ ಇದೆ. ಕೆಆರ್ಎಸ್ನಲ್ಲಿ ಕೈಗೊಳ್ಳಲಾಗುವ ಡಿಸ್ನಿಲ್ಯಾಂಡ್ ಮಾದರಿಯ ಪಾರ್ಕ್ ಯೋಜನೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಇದಕ್ಕೆ ವಿರೋಧಿಸುತ್ತಿರುವವರೊಂದಿಗೆ ಚರ್ಚೆ ಮಾಡಿ ಮನವರಿಕೆ ಮಾಡಿಕೊಡಲಾಗುವುದು ಎಂದರು. ಡಿಪಿಆರ್ನ ರೆಡಿ ಮಾಡಿ ಎಲ್ಲ ಆಗ್ತಾ ಇತ್ತು. ಸ್ವಲ್ಪ ಪರ ವಿರೋಧ ಪ್ರಾರಂಭ ಆಗಿರೋದ್ರಿಂದ
ಮತ್ತೆ ನಮ್ಮ ಸ್ಪೀಡ್ನ ಸ್ವಲ್ಪ ನಿಧಾನ ಮಾಡಿದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಜಮ್ಮು ಕಾಶ್ಮೀರದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶಿಕ್ಷಣ ಸಂಸ್ಥೆಗಳ ಕರಿಯರ್ ಹಬ್ಗಳಿಗೆ ಚಾಲನೆ ನೀಡುತ್ತಿದ್ದಂತೆ ಮೈಸೂರಿನಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಕರಿಯರ್ ಹಬ್ಗೆ ಅಧಿಕೃತ ಚಾಲನೆ ನೀಡಲಾಯಿತು. ಹಬ್ ಉದ್ಘಾಟಿಸಿದ ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನದ ಅಡಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ 50 ಕೋಟಿ ರೂಪಾಯಿ ಅನುದಾನ ದೊರೆತಿದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು, ಮೈಸೂರು ವಿಶ್ವವಿದ್ಯಾಲಯವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಬೇಕು ಎಂದು ಸಲಹೆ ನೀಡಿದರು. ಇದನ್ನೆಲ್ಲವನ್ನ ಇಂಪ್ಲಿಮೆಂಟ್ ಮಾಡಿದರೆ ಮತ್ತೆ 50 ಕೋಟಿಯನ್ನು ಕೊಡ್ತಾರೆ. 100 ಕೋಟಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕೇಂದ್ರ ಸರ್ಕಾರದಿಂದ ರೂಸಾದ ಅಡಿಯಲ್ಲಿ ಹಣ ಬರುತ್ತೆ ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೆ, ಇದೆಲ್ಲವನ್ನು ಕೂಡ ಇವತ್ತು ಯಾವ ರೀತಿ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮದೊಂದೇ ವಿಶ್ವವಿದ್ಯಾಲಯವನ್ನು ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ, ಅದರಿಂದ ನಾವು ಅಂತಾರಾಷ್ಟ್ರ ಮಟ್ಟಕ್ಕೆ ಏರಿಸಲಿಕ್ಕೆ ಇಲ್ಲಿಂದನೇ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು. ಕರ್ನಾಟಕದಲ್ಲಿ ಸಂಸದ ಪ್ರತಾಪ್ ಸಿಂಹ, ಕೇಂದ್ರ ಸರ್ಕಾರದ ಅನುದಾನ ಸದ್ಬಳಕೆ ಮಾಡಿಕೊಂಡು ಉನ್ನತ ಶಿಕ್ಷಣವನ್ನು ಉನ್ನತೀಕರಿಸಬೇಕು, ಕೌಶಲ್ಯಾಭಿವೃದ್ಧಿ ಹಾಗೂ ವಿವಿಧ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಕುಲಪತಿಗಳನ್ನು ಆಗ್ರಹಿಸಿದರು. 5 ಕೋಟಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ 50 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಇದನ್ನು ಸದ್ಬಳಕೆ ಆಗುತ್ತೆ ಅನ್ನೋ ಒಂದು ಖಚಿತವಾದ ವಿಶ್ವಾಸ ನನಗಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಬಿಲ್ಲವ ಸಮಾವೇಶಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವೆ ಡಾ ಜಯಮಾಲಾ ರಾಮಚಂದ್ರ ನಿನ್ನೆ ಚಾಲನೆ ನೀಡಿದರು. ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕ ಕೋಟ ಶ್ರೀನಿವಾಸ್ ಪೂಜಾರಿ, ಸಂಸದೆ ಶೋಭಾ ಕರಂದ್ಲಾಜೆ, ರಾಜ್ಯಸಭಾ ಸದಸ್ಯ ಬಿಕೆ ಹರಿಪ್ರಸಾದ್, ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕ ಸುನೀಲ್ ಕುಮಾರ್, ಶಾಸಕರಾದ ಸುನೀಲ್ ನಾಯಕ್, ಸುಕುಮಾರ್ ಶೆಟ್ಟಿ, ರಘುಪತಿ ಭಟ್, ಲಾಲ್ ಜಿ ಮೆಂಡನ್ ಮತ್ತಿತರರು ಉಪಸ್ಥಿತರಿದ್ದರು. ಸಚಿವೆ ಜಯಮಾಲಾ, ಬಿಲ್ಲವ ಸಮುದಾಯ ಸೇರಿದಂತೆ ಸಮಾಜದ ಎಲ್ಲಾ ವರ್ಗಗಳ ಜನತೆಗೂ ಶಿಕ್ಷಣ ನೀಡಿ ಅವರ ಅಭ್ಯುದಯಕ್ಕೆ ಶ್ರಮಿಸುವುದು ಸರ್ಕಾರದ ಬದ್ಧತೆ ಆಗಿದೆ. ಬಿಲ್ಲವ ಸಮುದಾಯವನ್ನು ಪ್ರವರ್ಗ 2A ನಿಂದ ಪ್ರವರ್ಗ 1ಕ್ಕೆ ಸೇರಿಸುವ ಕುರಿತ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ಪಕ್ಷ ಭೇದ ಮರೆತು ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಲಾಗುವುದು ಎಂದರು. ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ ಅನ್ನುವಂಥದ್ದು, ಆ ಶಿಕ್ಷಣವನ್ನು ಒದಗಿಸಿಕೊಟ್ಟಿಗೆ ನಾವೆಲ್ಲರೂ ಬದ್ಧವಾಗಿದ್ದೇವೆ. ಅದರ ಪರವಾಗಿ ನಿಂತು ನಾವು ಮಾತಾಡ್ತೀವಿ ಎನ್ನುವಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶೋಭಾ ಕರಂದ್ಲಾಜೆ, ಇಂದಿಗೂ ಬಿಲ್ಲವ ಮತ್ತು ಈಡಿಗ ಸಮುದಾಯದಲ್ಲಿ ತೀರಾ ಹಿಂದುಳಿದವರು ಇದ್ದು ಕುಲ ಕಸುಬಿಗೆ ಸೀಮಿತರಾಗಿದ್ದಾರೆ. ಇಂತಹ ಸಮಾವೇಶಗಳ ಮೂಲಕ ಸರ್ಕಾರದ ಯೋಜನೆಗಳ ಲಾಭ ಈ ವರ್ಗದ ಜನತೆಗೆ ತಲುಪುವಂತೆ ಮಾಡಬೇಕು ಎಂದರು. ಈ ರೀತಿಯ ಸರ್ಕಾರದ ಯೋಜನೆ ಇದೆ ಅನ್ನುವಂತ ಅರಿವು ಇಲ್ಲದವರು ಇನ್ನು ಸಮಾಜದಲ್ಲಿ ಇದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಕೋಟ ಶ್ರೀನಿವಾಸ್ ಪೂಜಾರಿ, ಬ್ರಹ್ಮಶ್ರೀ ನಾರಾಯಣಗುರು ಹೆಸರಿನಲ್ಲಿ ನಿಗಮ ಸ್ಥಾಪನೆ ಸೇರಿದಂತೆ ಬಿಲ್ಲವ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಕುಲಕಸಬನ್ನು ಹೊಂದಿರುವ ಬಿಲ್ಲವ ಜನಾಂಗದ ಮಹಿಳೆಯರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸುವಂತಹ ಕೆಲಸಗಳಾಗಬೇಕು. ಕೇಂದ್ರದ ಮಾಜಿ ಸಚಿವ ಹಾಗೂ ಹೈನುಗಾರಿಕೆಯ ಹರಿಕಾರ ದಿವಂಗತ ಎಂವಿ ಕೃಷ್ಣಪ್ಪ ಅವರ ಜನ್ಮ ಶತಮಾನೋತ್ಸವ ಅಂಗವಾಗಿ ಕೋಲಾರದಲ್ಲಿ ನಿನ್ನೆ ಕೋಲಾರ ಹಾಲು ಉತ್ಪಾದಕರ ಒಕ್ಕೂಟ ನುಡಿ ನಮನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ, ರೈತರ ಜೀವನ ಸುಧಾರಣೆಗೆ ಉಪಕಸಬುಗಳು ಅತ್ಯಗತ್ಯ ಎಂದು ನಂಬಿದ್ದ ಕೃಷ್ಣಪ್ಪ ಅವರು ಹೈನುಗಾರಿಕೆಯನ್ನು ಉತ್ತೇಜಿಸಿದ್ದರು. ಯುವ ಜನರು ಕೃಷ್ಣಪ್ಪ ಅವರ ಸಿದ್ಧಾಂತವನ್ನು ಪಾಲಿಸಬೇಕು ಎಂದು ಕರೆ ನೀಡಿದರು. ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗೆ ಅಂತೇಳಿ ಕೃಷ್ಣಪ್ಪ ಅವರು ನಮಗೆ ತೋರಿಸಿಕೊಟ್ಟರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಾಲು ಉತ್ಪಾದನೆಯಲ್ಲಿ ಇಂದು ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಇದಕ್ಕೆ ಕೃಷ್ಣಪ್ಪ ಅವರು ಆರಂಭಿಸಿದ ಕ್ಷೀರ ಕ್ರಾಂತಿಯೇ ಕಾರಣ ಎಂದರು. ಕ್ಷೀರ ಕ್ರಾಂತಿ ಆಗಿದ್ರೆ ಅದಕ್ಕೆ ಎಂವಿ ಕೃಷ್ಣಪ್ಪನವರು ಕಾರಣ, ಅವರ ಕೊಡುಗೆ ಕಾರಣ ಅಂತಕ್ಕಂಥದ್ದನ್ನು ಇವತ್ತು ನಾವು ವಿಧಾನಸಭಾ ಸ್ಪೀಕರ್ ರಮೇಶ್ ಕುಮಾರ್, ಕೃಷ್ಣಪ್ಪ ಅವರು ಕೆಳಸ್ತರದ ಜನರ ಬದುಕಿನ ಸುಧಾರಣೆಯ ದೂರದೃಷ್ಟಿ ಹೊಂದಿದ್ದ ದಾರ್ಶನಿಕ ಎಂದು ಸ್ಮರಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಂದಾಗ ಒಬ್ಬ ಮಂತ್ರಿಯಾಗಿ ನನ್ನ ಜನ ಮುಂದೆ 100 ವರ್ಷಕ್ಕೆ ಹೇಗೆ ಬದುಕಬೇಕು ಅಂತ ಆಲೋಚನೆ ಮಾಡ್ತಾರೆ.
ಆದ್ರಿಂದ ಅವರೊಬ್ಬ ದಾರ್ಶನಿಕ ಅಂತ ನಾನು ಹೇಳ್ತೇನೆ. ಗಣರಾಜ್ಯೋತ್ಸವದ ಅಂಗವಾಗಿ ದೆಹಲಿಯ ರಾಜ್ಪಥ್ನಲ್ಲಿ ನಡೆದ ಪಥಸಂಚಲನದಲ್ಲಿ ಪಾಲ್ಗೊಂಡು ಪ್ರಧಾನಮಂತ್ರಿ ಬ್ಯಾನರ್ ಪ್ರಶಸ್ತಿಗೆ ಭಾಜನವಾಗಿರುವ ಕರ್ನಾಟಕ ಮತ್ತು ಗೋವಾ ಎನ್ಸಿಸಿ ತಂಡದ ಸದಸ್ಯರಿಗೆ ಕರ್ನಾಟಕ ಮತ್ತು ಗೋವಾ ಎನ್ಸಿಸಿ ನಿರ್ದೇಶನಾಲಯ ನಿನ್ನೆ ಬೆಂಗಳೂರಿನಲ್ಲಿ ಅಭಿನಂದನೆ ಸಲ್ಲಿಸಿತು. ಅಲ್ಲಿ ಆಲ್ಮೋಸ್ಟ್ 1.5 ತಿಂಗಳವರೆಗೆ ತಂಡದ ಸಾಧನೆಗೆ ಸಂತಸ ವ್ಯಕ್ತಪಡಿಸಿದ ಬ್ರಿಗೇಡಿಯರ್ ಡಿಎ ಪೂರ್ವಿಮಠ್ ದೆಹಲಿಯ ಕೊರೆಯುವ ಚಳಿಯಲ್ಲೂ 1.5 ತಿಂಗಳ ಕಾಲ ಕಠಿಣ ಸ್ಪರ್ಧೆಗಳನ್ನು ಎದುರಿಸಿ ಇತರ ರಾಜ್ಯಗಳನ್ನು ಹಿಂದಿಕ್ಕಿರುವ ನಮ್ಮ ತಂಡ ಪ್ರಧಾನಮಂತ್ರಿಗಳ ಬ್ಯಾನರ್ ಪ್ರಶಸ್ತಿ ಗೆದ್ದುಕೊಂಡಿರುವುದು ಹೆಮ್ಮೆಯ ಸಂಗತಿ ಎಂದರು. ಅತ್ಯಂತ ಹೆಮ್ಮೆಯ ವಿಷಯ ನಮ್ಮ ಕರ್ನಾಟಕ ಗೋವಾ ಡೈರೆಕ್ಟರ್ ದೆಹಲಿಯಲ್ಲಿ ಪ್ರಧಾನಮಂತ್ರಿಯವರ ಮುಂದೆ, ಉಪರಾಷ್ಟ್ರಪತಿಗಳ ಮುಂದೆ, ದಿಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಇಂಥ ಪರ್ಫಾರ್ಮೆನ್ಸ್ ಮಾಡಿ ಒಳ್ಳೆಯ ಹೆಸರುಗಳನ್ನು ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದು ಬಂದಿದ್ದಾರೆ. ಅವರೇ ಈಗ ನಮ್ಮ ಎಲ್ಲ ಆಡಿಯನ್ಸ್ ಜೊತೆಗೂ ಮಾಡ್ತಿದ್ದಾರೆ. ಅತ್ಯಂತ ಹೆಮ್ಮೆಯ ಸಂಗತಿ. ಇದೇ ಸಂದರ್ಭದಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯು ಹಲವು ಕುಟುಂಬಗಳಿಗೆ ವರದಾನವಾಗಿದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಈ ಕುರಿತು ಒಂದು ವರದಿ. 5 ವರ್ಷಗಳಿಂದ ನಿರಂತರವಾಗಿ ಕೊಪ್ಪಳ ಜಿಲ್ಲೆಯು ಬರಕ್ಕೆ ತುತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಮನ್ರೇಗಾ ಯೋಜನೆಯಡಿ ಉದ್ಯೋಗ ಕಲ್ಪಿಸಲಾಗಿದೆ. ಕೊಪ್ಪಳ ಜಿಲ್ಲೆಯ ಹಿರೇಮ್ಯಾಗೇರಿ, ಮುದ್ದಲಗುಂದಿ, ಜುಮ್ಲಾಪುರ ಸೇರಿ ವಿವಿಧ ಗ್ರಾಮಗಳಲ್ಲಿ ರೈತರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ, ಕೆರೆ ಹೂಳು ತೆಗೆಯುವುದು, ಜಮೀನಿಗೆ ರಸ್ತೆ ನಿರ್ಮಾಣ, ನಾಲೆಗಳ ಅಭಿವೃದ್ಧಿ ಸೇರಿದಂತೆ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಉದ್ಯೋಗ ಖಾತ್ರಿ ಯೋಜನೆ ಸಹಕಾರಿಯಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಕಾರ್ಮಿಕ ಸುರೇಶ್, ನಮಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಸುಲಭವಾಗಿ ಕೂಲಿ ದೊರೆತಿರುವುದರಿಂದ ಬೇರೆ ಊರುಗಳಿಗೆ ವಲಸೆ ಹೋಗುವುದು ತಪ್ಪಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕೆಲಸ ಚಲೋ ಐತಿ. ಪಂಚಾಯತಿಗೆ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ಟ್ನಾಗ ಹೈಯೆಸ್ಟ್ ನಮ್ಮ ಪಂಚಾಯತಿ ಕೆಲಸ ತೊಗೊಂಡೈತಿ. ಗಂಡಳಿಗೆ ಸೇಮು, ಹೆಣ್ಣಳಿಗೆ ಸೇಮು 259 ರೂಪಾಯಿ, 256, 55 ಆಗ್ಬೇಕು. 40 10 ಒಳಕ ಒಂದು ವರ್ಷಕ್ಕೆ 150 ಒಂದು ಜಾಬ್ ಕಾರ್ಡಿಗೆ ಕೊಡ್ತಾರೆ ಸರ್. ಆ 150 ನಮ್ಮ ಪಂಚಾಯತ್ ನಮ್ಗೆ ಕೆಲಸ ಕೊಟ್ಟರು. ಯಲಬುರ್ಗಾ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಹನುಮಂತಗೌಡ ಪೊಲೀಸ್ ಪಾಟೀಲ್, ಪುರುಷ ಮತ್ತು ಮಹಿಳೆಯರಿಗೆ ಸಮಾನವಾಗಿ ಉದ್ಯೋಗ ಕಲ್ಪಿಸಲಾಗಿದ್ದು ಪ್ರತಿದಿನ 259 ರೂಪಾಯಿ ಕೂಲಿ ನೀಡಲಾಗುತ್ತಿದೆ ಎಂದರು. ಮತ್ತೆ 10 ರೂಪಾಯಿ ಈ ಶಾರ್ಪನಿಂಗ್ ಚಾರ್ಜ್ ಅಂತಂದು ಕೊಡ್ತಾ ಇದ್ವಿ. ಒಟ್ಟಿನಲ್ಲಿ ಅವ್ರಿಗೆ 259 ರೂಪಾಯಿ ಏನಾಗುತ್ತೆ ಅಂದರೆ ನಾವು NREGಯಲ್ಲಿ ಒಂದು ದಿನಕ್ಕೆ ಸಮಾನ ವೇತನ ಮತ್ತು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನವಾಗಿ ಕೂಲಿಯನ್ನು ನಾವು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೀವಿ. ಕೊಪ್ಪಳ ಜಿಲ್ಲಾ NREG ಸಂಯೋಜಕ ಶ್ರೀನಿವಾಸ್, ಮನ್ರೇಗಾ ಯೋಜನೆಯ ಕಾಮಗಾರಿಗಳಿಂದ ಹಲವು ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ವೃದ್ಧಿಯಾಗಲು ಸಹಕಾರಿಯಾಗಿದೆ. ಕೃಷಿ ಚಟುವಟಿಕೆಗೆ ಉತ್ತೇಜನ ನೀಡುವ ಜೊತೆಗೆ ಬಡವರ ಆರ್ಥಿಕ ಪ್ರಗತಿಗೆ ಯೋಜನೆ ಸಹಕಾರಿಯಾಗಿದೆ ಎಂದರು. ಕೃಷಿ ಹೊಂಡ ಕಾಮಗಾರಿಗಳಲ್ಲಿ ತಮ್ಮ ಹೊಲಗಳಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಿಂದ ಕೃಷಿ ಹೊಂಡ ಕಾಮಗಾರಿಗಳನ್ನು ಮಾಡಿಕೊಳ್ಳೋದ್ರಿಂದ ಮಳೆಗಾಲದಲ್ಲಿ ಆ ಕೃಷಿ ಹೊಂಡಗಳಲ್ಲಿ ನೀರು ನಿಂತು ಅಂತರ್ಜಲ ಪ್ರಮಾಣ ಹೆಚ್ಚಿಸಿ ಬತ್ತಿರುವ ಬೋರ್ಗಳು ಸಹ ಅಂತರ್ಜಲ ಹೆಚ್ಚಿಸಿ ಬೋರ್ಗಳು ಸಹ ಸಕ್ಸಸ್ ಆಗ್ತಾ ಇದ್ದಾವೆ. ಇದರಿಂದ ಅವರು ತಮ್ಮ ಬೇಸಿಗೆಗಾಲದಲ್ಲೂ ಸಹ ಕುಡಿಯೋ ನೀರಿಗಾಗಲಿ ಅಥವಾ ಹೊಲಗಳಲ್ಲಿ ಆರ್ಥಿಕ ಚಟುವಟಿಕೆಗಳಂತ ಬೆಳೆಗಳನ್ನು ಬೆಳೆಯೋದ್ರಿಂದ ಅವರು ವೈಯಕ್ತಿಕವಾಗಿ ಆರ್ಥಿಕ ಪ್ರಮಾಣ ಸುಧಾರಿಸ್ತಾ ಇದೆ.
ಜಮಲಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್, ಯೋಜನೆಯಿಂದ ಜನರು ವಲಸೆ ಹೋಗುವುದು ತಪ್ಪಿದೆ, ನೇರ ವರ್ಗಾವಣೆಯಿಂದ ಕೂಲಿ ಕಾರ್ಮಿಕರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದರು. ಮುದ್ದಲಗುಂದಿ ಗ್ರಾಮಸ್ಥರಿಗೆ ನಾವು ಈಗಾಗಲೇ ಯಶಸ್ವಿಯಾಗಿ 4ನೇ ಸರಿ NMR ತೆಗೆದಿದ್ದೇವೆ. ಮೊದಲು ಈಗಾಗಲೇ 3 ಸರಿ ಕೆಲಸ ಮಾಡಿದ್ದವ್ರ ಪೇಮೆಂಟ್ ಕೂಡ ನಾವು ಕ್ಲಿಯರ್ ಮಾಡಿದ್ದೇವೆ. ಮತ್ತು ಇಲ್ಲಿ ನಾವು ಕೆಲಸ ಕೊಡ್ತಿರೋದ್ರಿಂದ ನಮ್ಮ ಜನ ಯಾವುದೇ ರೀತಿಯಿಂದ ಗುಳೆ ಹೋಗೋದನ್ನು ನಾವು ತಪ್ಪಿಸಿದ್ದೇವೆ. ನಾವು 14 ದಿವಸದ ಕೆಲಸ ಮುಗೀತು ಅಂತಂದ್ರೆ ಇಲ್ಲಿ 100 ದಿನ ಕಂಪ್ಲೀಟ್ ಆಗ್ತಾವೆ ನಮ್ಗೆ. ನೆಕ್ಸ್ಟ್ ಇನ್ನೂ ಬರಗಾಲ ಕಾಮಗಾರಿ ಅಂತಂದು ಬರಗಾಲ ಘೋಷಣೆ ಆಗಿರೋದ್ರಿಂದ 50 ದಿನ ಹೆಚ್ಚುವರಿ ನಮಗೆ ಇಲ್ಲಿ ನಮ್ಮ ತಾಲೂಕಿಗೆ ಬರಗಾಲ ಘೋಷಣೆ ಆಗಿರೋದ್ರಿಂದ ಇನ್ನೂ 50 ದಿನ ಹೆಚ್ಚುವರಿ ಕೆಲಸ ಕೊಡೋದಕ್ಕೆ ನಮ್ಗೆ ಅವಕಾಶ ಐತಿ. ರಾಷ್ಟ್ರಪತಿ ಭವನದ ಮೊಘಲ್ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳಲಾಗಿರುವ ವಾರ್ಷಿಕ ಉದ್ಯಾನೋತ್ಸವಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಚಾಲನೆ ನೀಡಲಿದ್ದಾರೆ. ಬುಧವಾರದಿಂದ ಈ ಉದ್ಯಾನವನ 1 ತಿಂಗಳ ಕಾಲ ಸಾರ್ವಜನಿಕರ ಉಚಿತ ದರ್ಶನಕ್ಕೆ ಲಭ್ಯವಿರುತ್ತದೆ. ಮೊಘಲ್ ಹಾಗೂ ಬ್ರಿಟಿಷ್ ಆಡಳಿತ ಸಂದರ್ಭದ ಕಲಾಕೃತಿಗಳನ್ನು ಒಳಗೊಂಡಿರುವ ಈ ಉದ್ಯಾನವನದಲ್ಲಿ 100ಕ್ಕೂ ಹೆಚ್ಚು ಬಗೆಯ ಗುಲಾಬಿಗಳು, ಟ್ಯೂಲಿಪ್, ಲಿಲ್ಲಿ ಹೂಗಳು ನಳನಳಿಸುತ್ತಿದ್ದು ಜನರ ಮನಸೂರೆಗೊಳ್ಳಲು ಸಿದ್ಧವಾಗಿವೆ. ಈ ವರ್ಷ ಜನರಿಗೆ ಆನ್ಲೈನ್ ಮೂಲಕ ಕೂಡ ಉದ್ಯಾನವನದ ಭೇಟಿಯನ್ನು ಕಾಯ್ದಿರಿಸಲು ಅವಕಾಶ ಕಲ್ಪಿಸಲಾಗಿದೆ. ಇದರ ಜೊತೆಗೆ ಆಧ್ಯಾತ್ಮಿಕ ಉದ್ಯಾನ, ಹರ್ಬಲ್ ಉದ್ಯಾನ, ಬೋನ್ಸಾಯಿ ಹಾಗೂ ಸಂಗೀತ ಉದ್ಯಾನಕ್ಕೆ ಕೂಡ ಜನರು ಭೇಟಿ ನೀಡಬಹುದಾಗಿದೆ. मुगल गार्डन में एंट्री के लिए किसी भी प्रकार का शुल्क नहीं रखा गया है. ಪವಿತ್ರ ಮೌನಿ ಅಮಾವಾಸ್ಯೆ ಅಂಗವಾಗಿ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ 2ನೇ ಶಾಹಿ ಪುಣ್ಯ ಸ್ನಾನ ಇಂದು ನಡೆಯುತ್ತಿದೆ. ಈ ಪವಿತ್ರ ಸ್ನಾನದ ಹಿನ್ನೆಲೆಯಲ್ಲಿ ದೇಶದೆಲ್ಲೆಡೆಯಿಂದ ಲಕ್ಷಾಂತರ ಭಕ್ತರು ಪ್ರಯಾಗ್ರಾಜ್ಗೆ ಆಗಮಿಸಿ ಶಾಹಿ ಸ್ನಾನದಲ್ಲಿ ಪಾಲ್ಗೊಂಡಿದ್ದಾರೆ. ಒಟ್ಟಾರೆ ಕುಂಭಮೇಳದಲ್ಲಿ 3 ಕೋಟಿಗೂ ಅಧಿಕ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಶಾಹಿ ಪುಣ್ಯ ಸ್ನಾನ ಹಿನ್ನೆಲೆಯಲ್ಲಿ ಪವಿತ್ರ ಸ್ನಾನಘಟ್ಟ ಹಾಗೂ ಮೇಳ ನಡೆಯುವ ಸುತ್ತಮುತ್ತಲೂ ವಿಶೇಷ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. दुनिया सिमट गई है. 7 समुद्रों की अथाह जलराशि गंगा, जमुना, सरस्वती की त्रिवेणी में आस्था की उफनती लहरों के सामने बौनी है. अध्यात्म के पनघट पर भावों के करोड़ों दीप जल पड़े हैं. संगम के एक एक बूंद समुद्र से ज्यादा जलराशि समा गई है. पुण्यधरा त्रिवेणी आस्था के संगम और जन समुद्र में तब्दील हो गई है. क्योंकि ये कुंभ है, मौनी अमावस्या है, सोमवती अमावस्या है. कुंभ के सबसे प्रमुख स्नान पर्व और दूसरे शाही स्नान मौनी अमावस्या के लिए देश और दुनिया के कोने कोने से श्रद्धालु प्रयागराज पहुंच रहे हैं. श्रद्धालुओं का आने का सिलसिला शुक्रवार से ही जारी है. कुंभ का होना, साथ ही मौनी अमावस्या के साथ ही सोमवती अमावस्या का होना बेहद विलक्षण संयोग है. श्रद्धालुओं में हुई अभूतपूर्व वृद्धि के लिए प्रशासन ने भी व्यवस्था और सुरक्षा के अभूतपूर्व इंतजाम किए हैं. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ಸಿಬಿಐ ಸಂಘರ್ಷ, ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರತಿಧ್ವನಿ, ಕೋಲಾಹಲ. ಕೋಲ್ಕತಾದಲ್ಲಿ ಸಿಬಿಐ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ, ಪರಿಸ್ಥಿತಿ ಕುರಿತು ವರದಿ ಸಲ್ಲಿಸುವಂತೆ ರಾಜ್ಯಪಾಲರಿಗೆ ಕೋರಿಕೆ, ರಾಜನಾಥ್ ಸಿಂಗ್. 30ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹಕ್ಕೆ ನಿತಿನ್ ಗಡ್ಕರಿ ಚಾಲನೆ, ಮಹಾತ್ಮ ಗಾಂಧಿ 150ನೇ ಜಯಂತಿ ಅಂಗವಾಗಿ ಮೋಟಾರ್ ರ್ಯಾಲಿ. ಹಾಗೂ ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹ, 1,000ಕ್ಕೂ ಹೆಚ್ಚು ನಿರುದ್ಯೋಗಿ ಯುವಕರಿಗೆ ಸಬ್ಸಿಡಿ ದರದಲ್ಲಿ ಕಾರು ವಿತರಣೆ, ಸಾರಾ ಮಹೇಶ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.